ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠದ LBA ಆಧಾರಿತ ಪ್ರಶ್ನೆ ಪತ್ರಿಕೆ, ಪಾಠ ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋಣ. ಹಾಗೂ ಈ ಒಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ಕೀ ಉತ್ತರಗಳು ಕೂಡ ಇರ್ತದೆ. ಸೊ ಇದು ನಿಮಗೆ ಸಹಾಯವಾಗುತ್ತೆ ಅಂತ ಹೇಳ್ತಾ, ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾ, ಬನ್ನಿ ಸಮಯ ವ್ಯರ್ಥ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲೇದು ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳ್ತಾನೆ. ಸೊ 3 ಪ್ರಶ್ನೆಗಳು ಇರ್ತವೆ. 3 × 1 ಟೋಟಲ್ ಆಗಿ 3 ಅಂಕಗಳು ಈ ಒಂದು ಮೇನ್ನಲ್ಲಿ ಇರ್ತದೆ. ಮೊದಲನೆಯ ಪ್ರಶ್ನೆ, Fe + CuSO4 gives rise to FeSO4 + Cu ಅಂತ ಇದೆ. ಈ ಮೇಲಿನ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಎ ಸಂಯೋಗ, ಆಪ್ಷನ್ ಬಿ ದ್ವಿಸ್ಥಾನ ಪಲ್ಲಟ, ಆಪ್ಷನ್ ಸಿ ವಿಭಜನೆ ಕ್ರಿಯೆ ಹಾಗೂ ಆಪ್ಷನ್ ಡಿ ಸ್ಥಾನ ಪಲ್ಲಟ ಕ್ರಿಯೆ ಇದೆ. ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ ಸ್ಥಾನ ಪಲ್ಲಟ ಕ್ರಿಯೆ ಆಗ್ತದೆ. ಯಾಕಪ್ಪ ಅಂದರೆ ಇಲ್ಲಿ CuSO4 ಅನ್ನೋದು ಐತಲ್ಲ, ಇಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ತಾಮ್ರಕ್ಕಿಂತ ಕಬ್ಬಿಣ ಹೆಚ್ಚಿನ ಕ್ರಿಯಾಶೀಲ ಧಾತು ಆಗಿದೆ. ತಾಮ್ರಕ್ಕಿಂತ ಕಬ್ಬಿಣ ಹೆಚ್ಚಿನ ಕ್ರಿಯಾಶೀಲ ಧಾತು ಆಗಿರೋದ್ರಿಂದ ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಏನು ಮಾಡ್ತದೆ, ಸ್ಥಾನ ಪಲ್ಲಟಗೊಳಿಸೋದ್ರಿಂದ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ ಸ್ಥಾನ ಪಲ್ಲಟ ಕ್ರಿಯೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಇದೆ. ಸೊ ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ಹೈಡ್ರೋಜನ್, ಆಪ್ಷನ್ ಸಿ ಕ್ಲೋರಿನ್ ಹಾಗೂ ಆಪ್ಷನ್ ಡಿ ನೈಟ್ರೋಜನ್ ಅಂತ ಇದೆ. ಸೊ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದಪ್ಪ ಅಂದರೆ ಹೈಡ್ರೋಜನ್ ಆಗಿರ್ತದೆ. ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಆಪ್ಷನ್ ಬಿ ಹೈಡ್ರೋಜನ್ ಆಗಿರ್ತದೆ. ಮೂರನೇ ಪ್ರಶ್ನೆ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುವ ಲೋಹ ಯಾವುದು ಅಂತ ಇದೆ. ಸೊ ಆಪ್ಷನ್ ಎ ಪಾದರಸ, ಆಪ್ಷನ್ ಬಿ ಚಿನ್ನ, ಆಪ್ಷನ್ ಸಿ ಕಬ್ಬಿಣ ಹಾಗೆ ಆಪ್ಷನ್ ಡಿ ಬೆಳ್ಳಿ ಅಂತ ಇದೆ. ಸೊ ಆಪ್ಷನ್ ಸಿ ಕಬ್ಬಿಣ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇಲ್ಲಿ ಆಪ್ಷನ್ ಸಿ ಕಬ್ಬಿಣ. ಮುಂದಿನ ಎರಡನೇ ಮೇನ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 1 ಅಂಕದ ಪ್ರಶ್ನೆಗಳು ಇದಾಗಿರ್ತವೆ. ಸೊ ಒಟ್ಟು ನಿಮಗೆ 3 ಪ್ರಶ್ನೆಗಳು ಕಂಡುಬರ್ತವೆ, 3 ಅಂಕಗಳು ಇರ್ತವೆ ಇದಕ್ಕೆ. 4ನೇ ಪ್ರಶ್ನೆ ನೋಡಿ, ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಅಂತ ಇದೆ. ಅದು ಯಾವುದಪ್ಪ ಕ್ರಿಯೆ ಅಂದರೆ CuO ಅಂದರೆ ತಾಮ್ರದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗಿವ್ಸ್ ರಿಸ್ ಟು ತಾಮ್ರ ಪ್ಲಸ್ ನೀರು ಅಂತ ಇದೆ. ಸೊ ಇಲ್ಲಿ ಅಪಕರ್ಷಣೆ ಮತ್ತು ಉತ್ಕರ್ಷಣೆಗೊಂಡಂತಹ ವಸ್ತುಗಳು ಯಾವುವು ಅಂತ ಇದೆ. ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದಪ್ಪ ಅಂದರೆ ಹೈಡ್ರೋಜನ್ ಆಗಿರ್ತದೆ. ಯಾಕಪ್ಪ ಅಂದರೆ ಉತ್ಕರ್ಷಣೆ ಅಂದರೆ ಆಕ್ಸಿಜನ್ನ ಪಡೆದುಕೊಳ್ಳುವುದು, ಹೈಡ್ರೋಜನನ್ನು ಕಳೆದುಕೊಳ್ಳುವುದು. ಹಾಗಾಗಿ ಇಲ್ಲಿ ಹೈಡ್ರೋಜನ್ ಏನು ಮಾಡ್ತದೆ, ಆಕ್ಸಿಜನ್ನ ಪಡೆದುಕೊಳ್ಳೋದ್ರಿಂದ ಉತ್ಕರ್ಷಣೆ ಆಗ್ತಕ್ಕಂತಹ ವಸ್ತು ಆಗಿರ್ತದೆ. ಇನ್ನು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದಪ್ಪ ಅಂದರೆ ಕಾಪರ್ ಆಕ್ಸೈಡ್ CuO ಅಂತ ಇದೆ. ಸೊ ಇಲ್ಲಿ ಮೊದಲಿಗೆ CuO ಇದೆ, ಕಾಪರ್ ಆಕ್ಸೈಡ್ ಇದೆ. ಇದೇನಾಗ್ತದಪ್ಪ ಅಂದರೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಇಲ್ಲಿ ತಾಮ್ರವು ಆಕ್ಸಿಜನ್ ಅಣುವನ್ನು ಕಳೆದುಕೊಳ್ತದೆ. ಹಾಗಾಗಿ ಅದಕ್ಕೇನ ಅಂತ ಕರಿತೀವಿ, ಅಪಕರ್ಷಿಸಲ್ಪಟ್ಟ ವಸ್ತು ಅಂತ ಕರಿತೀವಿ. ಅಪಕರ್ಷಣೆ ಅಂದರೆ ಆಕ್ಸಿಜನ್ ಕಳೆದುಕೊಳ್ಳುವುದು, ಹೈಡ್ರೋಜನನ್ನು ಪಡೆದುಕೊಳ್ಳುವುದು ಆಗ್ತದೆ. ಇನ್ನು 5ನೇ ಪ್ರಶ್ನೆ, ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ? ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ ಏಕೆ ಅಂತ ಕೇಳಿದಾನೆ. ಉತ್ತರವನ್ನು ನೋಡ್ತಾ ಹೋಗೋಣ. ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ಏನು ಮಾಡ್ತಾರಪ್ಪ ಅಂದರೆ ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ. ಇಲ್ಲಿ ಕಮಟುವಿಕೆ ಅಂದರೆ ಏನಪ್ಪ ಅಂದರೆ, ಸೊ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಗಾಳಿಯಲ್ಲಿನ ಆಕ್ಸಿಜನ್ನೊಂದಿಗೆ ಉತ್ಕರ್ಷಣೆ ಹೊಂದಿ ಏನಾಗ್ತದಪ್ಪ ಅಂದರೆ ತಮ್ಮ ರುಚಿ ಮತ್ತು ವಾಸನೆಯಲ್ಲಿ ಬದಲಾವಣೆಯನ್ನು ಹೊಂದವು. ಈ ಒಂದು ಪ್ರಕ್ರಿಯೆಗೆ ನಾವು ಕಮಟುವಿಕೆ ಅಂತ ಕರಿತೇವೆ. ಸೊ ಇದು ಈ ರೀತಿಯಾಗಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಚಿಪ್ಸ್ ತಯಾರಕರು ಏನು ಮಾಡ್ತಾರೆ, ಚಿಪ್ಸ್ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ. ಹಾಗಾಗಿ ಅವು ತುಂಬ ದಿನಗಳವರೆಗೂ ಇದ್ರೂ ಕೂಡ ಏನಾಗಲ್ಲ, ಕೆಡೋದಿಲ್ಲ, ಕಮಟುವಿಕೆಗೆ ಒಳಗಾಗೋದಿಲ್ಲ. ಇನ್ನು 6ನೇ ಪ್ರಶ್ನೆ, ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಅಂತ ಇದೆ. Zn + CO gives rise to ZnO + C. ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದಪ್ಪ ಅಂದರೆ ಇಲ್ಲಿ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಅಂತ ಇದೆ. ಸೊ ಇಲ್ಲಿ ಸಿ ಕಾರ್ಬನ್ ಮತ್ತು ZnO ಅಂತ ಕೊಟ್ಟಿದ್ದಾನೆ, ಇದು ತಪ್ಪು, ಕ್ಷಮೆ ಇರಲಿ. ಇಲ್ಲಿ ಉತ್ಕರ್ಷಣೆಗೆ ಒಳಪಟ್ಟ ಪ್ರತಿವರ್ತಕ ಯಾವುದಪ್ಪ ಅಂದರೆ Zn ಆಗ್ತದೆ. Zn ಏನು ಮಾಡ್ತದೆ, ಆಕ್ಸಿಜನನ್ನು ಪಡೆದುಕೊಳ್ತದೆ. ಹಾಗಾಗಿ ಉತ್ಕರ್ಷಣೆಗೆ ಒಳಪಟ್ಟ ವಸ್ತು ಯಾವುದಪ್ಪ ಅಂದರೆ Zn ಆಗ್ತದೆ. ಇಲ್ಲಿ ಕಾರ್ಬನ್ ಕೊಟ್ಟಿದ್ದಾನೆ, ತಪ್ಪಾಗಿದೆ, ಕ್ಷಮೆ ಇರಲಿ. ಹಾಗೆ ಅಪಕರ್ಷಿಸಲ್ಪಟ್ಟ ವಸ್ತು ಪ್ರತಿವರ್ತಕ ಯಾವುದಪ್ಪ ಅಂದರೆ ಕಾರ್ಬನ್ ಮೊನಾಕ್ಸೈಡ್ CO ಅಂತ ಇದೆಯಲ್ಲ, ಇದು ಏನಾಗ್ತದೆ, ಅಪಕರ್ಷಣೆಗೆ ಒಳಪಟ್ಟ ವಸ್ತು ಆಗ್ತದೆ. ಸೊ ಇಲ್ಲಿ ಕಾರ್ಬನ್ ಮತ್ತು ZnO ಅಂತ ಕೊಟ್ಟಿದ್ದಾನೆ, ತಪ್ಪಾಗಿದೆ, ಕ್ಷಮೆ ಇರಲಿ. ಓಕೆನಾ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ.
ಸೊ 2 ಅಂಕದ ಪ್ರಶ್ನೆಗಳು. ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ. ಈ ಕ್ರಿಯೆಗೆ ಸರಿಯಾದ ಸಮೀಕರಣವನ್ನು ಬರೆಯಿರಿ ಅಥವಾ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಅಂತ ಕೇಳಿದಾನೆ. ಆ ಒಂದು ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮ ಯಾವುದಪ್ಪ ಅಂದರೆ ನೈಟ್ರೋಜನ್ ಡೈಆಕ್ಸೈಡ್ ಆಗ್ತದೆ. 2PbNO3 twice gives rise to 2PbO plus 4NO2 plus O2 ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾದ 2 ಅಂಕಗಳು ಸಿಗ್ತವೆ. ಇನ್ನು ಈ ಒಂದು 7ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಕೊಟ್ಟಿರ್ತಾನೆ. ಯಾವುದಪ್ಪ ಅಂದರೆ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಇದೆ. ಮೊದಲೇ ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡ್ ಅಂತ ಇದೆ. ಅತ್ಯಂತ ಸುಲಭವಾದಂತಹ ಚಿತ್ರ, 2 ಅಂಕಗಳನ್ನು ಸುಲಭವಾಗಿ ನೀವು ಗಳಿಸಬಹುದು. ಓಕೆನಾ, ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡನ್ನು ನಾವು ಗುರುತಿಸಬೇಕಾಗ್ತದೆ. ಇನ್ನು 3 ಅಂಕದ ಪ್ರಶ್ನೆಗಳು. ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ ಒತ್ತನೆಯ ಯಾವ ವಿಧದ ರಾಸಾಯನಿಕ ಕ್ರಿಯೆ ಉದಾಹರಣೆಯಾಗಿದೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳ್ತಾನೆ. ಇದು ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ. ಪ್ರಕ್ಷೇಪಣ ಕ್ರಿಯೆಗೆ ಉದಾಹರಣೆಯಾಗಿದೆ. ಯಾವುದಾದ್ರೂ ಒಂದನ್ನು ಬರಿಬಹುದು ನೀವು. ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುವುದರಿಂದ ಬೇರಿಯಂ ಸಲ್ಫೇಟ್ನ ಬಿಳಿಯ ಬಣ್ಣವು ಏನಾಗ್ತದೆ, ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ ಅಂತ ಬರಿಬೇಕಾಗ್ತದೆ. 3BaCl2 plus Al2SO4 thrice gives rise to 3BaSO4 plus 2AlCl3. ಇದು ಸಮೀಕರಣ ಸರಿದೂಗಿಸಿರ್ತಕ್ಕಂಥದ್ದು. ಓಕೆ. 9ನೇ ಪ್ರಶ್ನೆ. ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಈ ರಾಸಾಯನಿಕ ಕ್ರಿಯೆಗಳು ನಡೆಯುವುದರಿಂದ ಅಥವಾ ನಡೆಯುವುದನ್ನು ವೀಕ್ಷಣೆಯಿಂದ ಹೇಗೆ ಖಚಿತಪಡಿಸಿಕೊಳ್ಳಬಹುದು ಅಂತ ಕೇಳಿದಾನೆ. ಮೊದಲಿದು ಸೀಸದ ನೈಟ್ರೇಟನ್ನು ಕಾಯಿಸಿದಾಗ. ಎರಡನೇದು ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ ಅಂತ ಇದೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಅನ್ನೋದು 2PbNO3 twice gives rise to 2PbO plus 4NO2 plus O2. ಇದು ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಕಂಡುಬರ್ತಕ್ಕಂಥದ್ದು. ಏನಪ್ಪ ಅಂದರೆ ಕಂದು ಬಣ್ಣದ ಧೂಮ ಬಿಡುಗಡೆ ಆಗ್ತದೆ ಅಥವಾ ಕಂದು ಬಣ್ಣದ ಧೂಮ ಉಂಟಾಗ್ತದೆ. ಅದ್ಯಾವುದಪ್ಪ ಅಂದರೆ ನೈಟ್ರೋಜನ್ ಡೈಆಕ್ಸೈಡ್. ಇನ್ನು ಎರಡನೇದು ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ ಅಂತ ಇದೆ. Na2SO4 plus BaCl2 gives rise to BaSO4 plus 2NaCl ಅಂತ ಇದೆ. ಸೊ ಇಲ್ಲಿ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ. ಯಾಕಪ್ಪ ಅಂದರೆ ಇದು ದ್ವಿಸ್ಥಾನಪಲ್ಲಟ ಕ್ರಿಯೆ ಆಗಿರ್ತದೆ. ಇನ್ನು 10ನೇ ಪ್ರಶ್ನೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳು ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಇದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಿವ್ಸ್ ರಿಸ್ ಟು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಎರಡನೇದು ಹೈಡ್ರೋಜನ್ ಕ್ಲೋರೈಡ್ ಪ್ಲಸ್ ಕ್ಲೋರಿನ್ ಹಾಗೆ ಗಿವ್ಸ್ ರಿಸ್ ಟು ಹೈಡ್ರೋಜನ್ ಕ್ಲೋರೈಡ್ ಆಗ್ತದೆ. 3ನೇ ಪ್ರಶ್ನೆ. ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಗಿವ್ಸ್ ರಿಸ್ ಟು ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. ಇವುಗಳನ್ನು ನಾವು ರಾಸಾಯನಿಕ ಸಮೀಕರಣಗಳನ್ನು ಬರಿತಾ ಹೋಗೋಣ. CaCO3 ಗಿವ್ಸ್ ರಿಸ್ ಟು CaO ಪ್ಲಸ್ CO2 ಆಗ್ತದೆ. ಹಾಗೆ H2 ಪ್ಲಸ್ Cl2 ಗಿವ್ಸ್ ರಿಸ್ ಟು 2HCl ಆಗ್ತದೆ. ಓಕೆ. ಮೂರನೇದೇನಪ್ಪ ಅಂದರೆ ಮೆಗ್ನೀಷಿಯಂ ಪ್ಲಸ್ 2HCl Mg ಪ್ಲಸ್ 2HCl ಗಿವ್ಸ್ ರಿಸ್ ಟು ಮೆಗ್ನೀಷಿಯಂ ಕ್ಲೋರೈಡ್ MgCl2 ಪ್ಲಸ್ ಹೈಡ್ರೋಜನ್ ಆಗ್ತದೆ. ಓಕೆನಾ. ಇನ್ನು 11ನೇ ಪ್ರಶ್ನೆ. ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು? ಹಾಗೆ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದಾನೆ. ಇದೇನಪ್ಪ ಅಂದರೆ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಏನಾಗ್ತದಪ್ಪ ಅಂದರೆ ಸ್ಥಾನಪಲ್ಲಟ ಕ್ರಿಯೆ ನಡೀತದೆ. ಯಾಕಪ್ಪ ಅಂದರೆ ಹೆಚ್ಚು ಕ್ರಿಯಾಪಟುವಾದಂತಹ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ತಾಮ್ರವನ್ನು ಏನು ಮಾಡುತ್ತೆ, ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುವುದರಿಂದ ಈ ಸ್ಥಾನಪಲ್ಲಟ ಕ್ರಿಯೆ ನಡೀತದೆ. ಇದಕ್ಕೆ ಸಮೀಕರಣ ಏನಪ್ಪ ಅಂದರೆ FeSO4. ಹೌದಾ, FeSO4 ಉಂಟಾಗುತ್ತದೆ ಅಲ್ಲಿ. ಓಕೆನಾ. ಇಲ್ಲಿ ಏನಾಗ್ತದೆ ಅಂದರೆ Fe ಪ್ಲಸ್ CuSO4 ಗಿವ್ಸ್ ರಿಸ್ ಟು FeSO4 ಪ್ಲಸ್ Cu ಅಂತ ಆಗ್ತದೆ. ಓಕೆನಾ. ಸೊ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ಇದು. ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠದ LBA ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದ್ವಿ. ಹಾಗೂ ಕೀ ಉತ್ತರಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಡು ಬಂದವು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಹೈಪ್ ಎನ್ನುವ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್.